ನಮಸ್ಕಾರ ಎಲ್ರಿಗೂ ಮನೆ ತಿಂಡಿ ತಿನಿಸು ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಸಲ ನಮ್ಮ ಚಾನಲ್ಗೆ ಬರ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ. ಇವತ್ತು ನಾವು ಪುಳಿಯೋಗರೆ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು: ಹುಣಸೆ ಹಣ್ಣು, ಕಲ್ಲುಪ್ಪು, ಮೆಣಸಿನ ಪುಡಿ, ಬೆಲ್ಲ, ಒಣಕೊಬ್ಬರಿ, ಎಣ್ಣೆ, ಕಡಲೆಬೀಜ, ಬಿಳಿ ಎಳ್ಳು, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಇಂಗು, ಸಾಸಿವೆ. ಇಲ್ಲಿ ನಾನು 1 ಬಟ್ಲಷ್ಟು ಹುಣಸೆ ಹಣ್ಣನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಈಗ ಹುಣಸೆ ಹಣ್ಣಿನ ರಸ ತೆಕ್ಕೊಳ್ಳೋಣ. ನಾನಿಲ್ಲಿ ಹುಣಸೆ ಹಣ್ಣು ರಸ ತೆಕ್ಕೊಳ್ಳೋಕ್ಕೆ ತೂತ್ ಬಟ್ಲು ಉಪಯೋಗಿಸ್ಕೊತಾ ಇದ್ದೀನಿ, ಸ್ವಲ್ಪ ಈಸಿ ಆಗಲಿ ಅಂತ. ಇದು ರಸ ಸ್ವಲ್ಪ ಗಟ್ಟಿಯಾಗೇ ಇರಲಿ, ತುಂಬ ನೀರು ಮಾಡ್ಕೋಬೇಡಿ. ಈ ಹುಣಸೆ ಹಣ್ಣಿಗೆ ಒಂದು 2-3 ಸತಿ ಸ್ವಲ್ಪ ನೀರು ಹಾಕ್ಕೊಂಡೆ ಚೆನ್ನಾಗಿ ರಸ ಕಿವುಚ್ಕೊಳ್ಳೋಣ. ಈ ಹುಣಸೆ ಹಣ್ಣಿಂದು ಪೂರ್ತಿ ರಸ ತೆಗೆದು ಇಟ್ಕೊಳ್ಳಿ. ಈಗ ಒಂದು ದಪ್ಪ ತಳದ ಪಾತ್ರೆಗೋ ಇಲ್ಲ ಬಾಣಲೆಗೋ ಈ ಹುಣಸೆ ಹಣ್ಣು ರಸನ ಹಾಕೋಬೇಕು. ಈಗ ಇದಕ್ಕೆ ಉಪ್ಪು ಹಾಕೊಳ್ಳೋಣ. 1 ಬಟ್ಲು ಹುಣಸೆ ಹಣ್ಣು ತಗೊಂಡಿರೋದಕ್ಕೆ 1 ಬಟ್ಲು ಕಲ್ಲುಪ್ಪು ಹಾಕೋಬೇಕು. ಅದ್ರ ಜೊತೆಗೇನೆ ಈಗ 1 ಬಟ್ಲು ಬೆಲ್ಲನೂ ಹಾಕೊಳ್ಳೋಣ. ಈಗ ಬೆಲ್ಲ ಮತ್ತು ಉಪ್ಪನ್ನ ಬೆರೆಸ್ಕೊಂಡಾದ್ಮೇಲೆ ಮೆಣಸಿನ ಪುಡಿ ಹಾಕೊಳ್ಳೋಣ. ನಾನಿಲ್ಲಿ 1 ಬಟ್ಲು ಹುಣಸೆ ಹಣ್ಣಿಗೆ 1.5 ಬಟ್ಲಷ್ಟು ಮೆಣಸಿನ ಪುಡಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ ಪುಡಿ ಹಾಕೊಳ್ಳಿ. ಇದೆಲ್ಲನೂ ಚೆನ್ನಾಗಿ ಬೆರೆಸಿ ಮೀಡಿಯಮ್ಮಿಂದ ಹೈ ಉರಿನಲ್ಲಿ ಕುದಿಯೋಕ್ಕೆ ಬಿಡಿ. ಇದು ಈ ಥರ ಒಂದು ಕುದಿಯೋಕ್ಕೆ ಶುರು ಆದಮೇಲೆ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಕೈ ಆಡಿಸ್ತಾನೇ ಇರಿ, ಸ್ವಲ್ಪ ಗಟ್ಟಿ ಆಗೋವರೆಗೂ, ವಿಡಿಯೋಲಿ ತೋರಿಸಿರೋ ಹಾಗೆ. ನೋಡಿ, ಇದು ಕುದೀತಾ ಸ್ವಲ್ಪ ಬಣ್ಣನೂ ಬದಲಾಗುತ್ತೆ, ಗಟ್ಟಿ ಆಗ್ತಾನೂ ಬರುತ್ತೆ. ಕೈ ಆಡ್ತಾನೆ ಇರಿ, ಕೈ ಆಡೋದು ನಿಲ್ಸಿದ್ರೆ ತಳ ಹಿಡಿದು ಸೀದಂಗೆ ಆಗ್ಬಿಡುತ್ತೆ. ಇದು ಕುದೀತಿರ್ಬೇಕಾದ್ರೇನೆ 1 ಚಮಚದಷ್ಟು ಅರಿಶಿನ, 1 ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಇಲ್ಲಿ ನೀವು ರುಚಿ ನೋಡಿಕೊಂಡು ಉಪ್ಪು, ಹುಳಿ, ಖಾರ, ಸಿಹಿ ಏನು ಬೇಕಾದರೂ ನಿಮಗೆ ಬೇಕಾಗಿರೋ ಹಂಗೆ ಅಡ್ಜಸ್ಟ್ ಮಾಡ್ಬೋದು. ಇವಾಗ ಇದ್ರ ಜೊತೆಗೇನೆ ಈಗ 1 ಬಟ್ಲಷ್ಟು ಒಣಕೊಬ್ಬರಿನೂ ಹಾಕ್ಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ. ನೋಡಿ, ವಿಡಿಯೋಲಿ ತೋರಿಸಿರೋ ಹಾಗೆ ಇಷ್ಟು ಗಟ್ಟಿ ಆದ್ರೆ ಸಾಕು. ಈ ತರ ತಿರುವಿದಾಗ ಬಾಣಲೆಯಿಂದ ಬಿಟ್ಕೋಬೇಕದು. ನೋಡಿ, ಇದು ಇಷ್ಟು ಗಟ್ಟಿ ಆಗಕ್ಕೆ ಒಂದು 20ರಿಂದ 25 ನಿಮಿಷ ಆಗುತ್ತೆ. ಇದು ಒಂದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್. ಇದನ್ನೀಗ ಪಕ್ಕಕ್ಕೆ ಇಳಿಸ್ಕೊಂಡು ಮುಂದಿನ ಪ್ರೋಸೆಸ್ ಮಾಡೋಣ. ಒಂದು ಸಣ್ಣ ಬಾಣಲೆ ಇಟ್ಕೊಂಡು 1-2 ಚಮಚದಷ್ಟು ಬಿಳಿ ಎಳ್ಳನ್ನ ಹಾಕಿ ಹುರ್ಕೊಂಡು ಆ ಗೊಜ್ಜಿಗೆ ಹಾಕೊಳ್ಳೋಣ. ಈ ಎಳ್ಳನ್ನೆಲ್ಲ ಚೆನ್ನಾಗಿ ಕಲಿಸ್ಬಿಡೋಣ. ನೋಡಿ, ಇದು ಗೊಜ್ಜು ಆರ್ತಾ ಇನ್ನ ಸ್ವಲ್ಪ ಗಟ್ಟಿ ಆಗುತ್ತೆ.
ಈಗ ಅದೇ ಸಣ್ಣ ಬಾಣಲೆಗೆ ಒಂದು 4 ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾದ್ಮೇಲೆ 1 ಚಮಚದಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಚಿಟ್ಗುಟ್ಟಿದ್ಮೇಲೆ 1 ದೊಡ್ಡ ಚಮಚದಷ್ಟು ಕಡಲೆಬೇಳೆ ಉದ್ದಿನಬೇಳೆ ಮಿಕ್ಸ್ ಮಾಡಿರೋದು ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೇನೆ 2 ದೊಡ್ಡ ಚಮಚದಷ್ಟು ಕಡಲೆ ಬೀಜನೂ ಹಾಕ್ತಾ ಇದ್ದೀನಿ. ಇದೆಲ್ಲನೂ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರಿಯಿರಿ. ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಕೆಂಪಗಾದ್ಮೇಲೆ ಇದಕ್ಕೆ 1/4 ಚಮಚದಷ್ಟು ಇಂಗು ಹಾಕೋಣ. ಅದ್ರ ಜೊತೆಗೆ ಈಗ 1 ಚಮಚದಷ್ಟು ಅರಿಶಿನನೂ ಹಾಕ್ತಾ ಇದ್ದೀನಿ. 4 ರಿಂದ 5 ಎಸಳು ಕರಿಬೇವನು ಹಾಕ್ತಾ ಇದ್ದೀನಿ. ಈಗ ಈ ಒಗ್ಗರಣೆನ ಗೊಜ್ಜಿಗೆ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಇದನ್ನ ನೀವು ತಣ್ಣಗಾದ್ಮೇಲೆ ಒಣಗಿರೋ ಏರ್ ಟೈಟ್ ಕಂಟೈನರ್ ಅಲ್ಲಿ ಹಾಕೊಂಡು ಫ್ರಿಡ್ಜಲ್ಲಿ ಇಟ್ಟು 1 ತಿಂಗಳವರೆಗೂ ಯೂಸ್ ಮಾಡ್ಬೋದು. ಈಗ ಇದರಲ್ಲಿ ಯೂಸ್ ಮಾಡಿರೋ ಮೆಣಸಿನ ಪುಡಿ ಅಂದರೆ ರಸಂ ಪೌಡರ್ ಹೇಗೆ ಮಾಡೋದು ಅಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಇದನ್ನು ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹೇಗೆ ಕಲಿಸ್ಕೋಬೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲೂ ಹಾಕಿದ್ದೀನಿ, ನೋಡ್ಕೊಳ್ಳಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.